ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ವತಿಯಿಂದ ವಿವಿಧ ಕರ್ತವ್ಯಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ. ವೆಂಕಟೇಶ್ ಕುಲಕರ್ಣಿ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು 2025 ಹಾಗೂ 26ನೇ ಸಾಲಿನ ಪ್ರತಿಭಾ ಪುರಸ್ಕಾರ ಹಾಗೂ ಸರ್ಕಾರಿ ಸೇವೆಯಿಂದ ನಿವೃತ್ತರಾದ ನಿವೃತ್ತರಿಗೆ ಸನ್ಮಾನ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಈ ತಿಂಗಳ 7ರಂದು ಸಾಂಬಾಪುರ ರಸ್ತೆಯಲ್ಲಿ ಇರುವ ಶಂಕರ ಮಠದಲ್ಲಿ ಸಾಂಸ್ಕೃತಿಕ ಭವನದಲ್ಲಿ ನಡೆಯಲಿದೆ ಹಾಗೂ ಈ ಸರ್ಕಾರದಲ್ಲಿ ಬ್ರಾಹ್ಮಣ ಸಮಾಜದ ಸುಮಾರು 400 ಜನ ಆರ್ಥಿಕ ದುಸ್ಥಿತಿಯಲ್ಲಿರುವವರಿಗೆ 2 ಲಕ್ಷ ನೇರ ಸಾಲ ಸಿಗುವ ಹಾಗೆ ಅದರಲ್ಲಿ ಸಬ್ಸಿಡಿ ಸಿಗುವ ಹಾಗೆ ಮಾಡಿದ ಮಾಜಿ ಸಚಿವರು ಎಚ್.ಕೆ. ಪಾಟೀಲ್ ಅವರಿಗೂ ಸನ್ಮಾನ ಮಾಡಲಿದ್ದೇವೆ ಹಾಗೂ ಸಚಿವ ಸಂಪುಟದಲ್ಲಿ ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಅನ್ಯಾಯ ಮಾಡಲಾಗಿದೆ. ಹಾಗಾಗಿ ಈ ಬಾರಿ ನಮ್ಮ ಸಮಾಜದ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು. ನಮ್ಮ ಸಮಾಜದ ಸಾಕಷ್ಟು ಜನ ಆರ್ಥಿಕ ಹಿನ್ನಡೆಯಲ್ಲಿದೆ, ಅಂತವರಿಗೆ ಮೇಲೆತ್ತುವ ಕಾರ್ಯ ಆಗಬೇಕು ಎಂದು ಒತ್ತಾಯಿಸಿದರು. ಬಾಂಧವರು ಯಾವ್ದಾದ್ರೂ ಒಂದು ಕ್ಷೇತ್ರದೊಳಗ ವಿಶೇಷವಾದಂತಹ ಸಾಧನೆ ಮಾಡಿದವ್ರನ್ನ ನಾವು 7ನೇ ತಾರೀಕು ಇದೇ ತಿಂಗಳದ 7ನೇ ತಾರೀಕು ರವಿವಾರ ಬೆಳಿಗ್ಗೆ 10:30 ಮಾಧ್ಯಮದ ಎಲ್ಲ ಸನ್ಮಿತ್ರರಿಗೆ ನಮಸ್ಕಾರಗಳು. ಗದಗ ಜಿಲ್ಲಾ ಬ್ರಾಹ್ಮಣ ಸಮಾಜದ ವತಿಯಿಂದ ಕಳೆದ ಹಲವಾರು ವರ್ಷಗಳಿಂದ ನಾವು ಅನೇಕ ವಿಧಾಯಕ ಕಾರ್ಯಕ್ರಮಗಳನ್ನು ಸಮಾಜದಲ್ಲಿ ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ಈ ವರ್ಷನೂ ಕೂಡ ಸಮಾಜದಲ್ಲಿರ್ತಕ್ಕಂಥ ಪ್ರತಿಭಾವಂತ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಅದು SSLC ಇಂದ ಡಿಗ್ರಿವರೆಗೆ ಒಳ್ಳೆಯ ಮಾರ್ಕ್ಸ್ಗಳನ್ನು ಪಡೆದು ತೇರ್ಗಡೆ ಆಗಿರ್ತಕ್ಕಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, ಅದೇ ರೀತಿ ಸೇವಾ ನಿವೃತ್ತರಿಗೆ ಸನ್ಮಾನ ಹಾಗೂ ವಿವಿಧ ಸಮಾಜ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಹಲವಾರು ಮಹನೀಯರುಗಳಿಗೆ ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮವನ್ನ ನಾವು ಶಂಕರ ಮಠದಲ್ಲಿ ನಾಳೆ ರವಿವಾರ 7ನೇ ತಾರೀಕು ಬೆಳಗ್ಗೆ 10:30 ಗಂಟೆಗೆ ಮಾಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ರತ್ನಾಕರ್ ಭಟ್ ಜೋಶಿ ಅವರು ವಹಿಸಿಕೊಳ್ತಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಈ ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವರು, ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾರೆ. ಅದೇ ರೀತಿ ಈ ಸಮಾರಂಭದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ರಘುನಾಥ್ ರವರು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಅದೇ ರೀತಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಮಾನ್ಯ ಮಾಜಿ ಅಧ್ಯಕ್ಷರಾದಂಥ ಶ್ರೀ ಆಶಗೋಡ್ ಜಯಸಿಂಹರವರು ಒಂದು ಪಾಯಿಂಟ್ ಅನ್ನು ಈ ಸಂದರ್ಭದಲ್ಲಿ ಸೇರಿಸಲಿಕ್ಕೆ ಬಯಸ್ತೇನೆ. ಬಹುತೇಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಆದ್ಮೇಲೆ ಅದರ ನಿರ್ದೇಶಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಅಧ್ಯಕ್ಷರಾದ್ಮೇಲೆ ಬಹುತೇಕ ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಹಿಂದುಳಿದಿರ್ತಕ್ಕಂಥ ಬ್ರಾಹ್ಮಣ ಸಮಾಜಗಳಿಗೆ, ಬ್ರಾಹ್ಮಣ ಕುಟುಂಬಗಳಿಗೆ ನೇರ ಸಾಲ ಯೋಜನೆಯಲ್ಲಿ ಸುಮಾರು 2 ಲಕ್ಷ ರೂಪಾಯಿಗೆ ನೇರ ಸಾಲ ಯೋಜನೆಯಲ್ಲಿ ಅವರು ಮಂಜೂರು ಮಾಡಿದ್ದಾರೆ. ಸುಮಾರು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ದಲ್ಲಿ ಆ ಸಮುದಾಯಕ್ಕೆ ಸುಮಾರು 38ರಿಂದ 40 ಜನರಿಗೆ ಅವರು ಈಗ ನಮಗೆ ಆರ್ಥಿಕ ನೆರವನ್ನ ಒದಗಿಸಿದವರಾಗಿದ್ದಾರೆ. ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಆದ ನಂತರ ಬಹುತೇಕ ಪ್ರಥಮವಾಗಿ ಗದಗ ಜಿಲ್ಲೆಗೆ ಇಷ್ಟೊಂದು ಬೃಹತ್ ಆಗಿರ್ತಕ್ಕಂಥ ಫಲಾನುಭವಿಗಳ ಆಯ್ಕೆಯನ್ನು ಮಾಡಿ ನೇರವಾಗಿರ್ತಕ್ಕಂಥ ಒಂದು ಸಾಲ ಯೋಜನೆ ನಾವು ಕೊಡ್ಮಾಡಿದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸೋದ್ರ ಜೊತೆಗೆ ಅದು ನಮ್ಮ ಕರ್ತವ್ಯ ಹಾಗೂ ನಮ್ಮ ಜವಾಬ್ದಾರಿ ಆಗಿರ್ತದೆ ಅವರನ್ನು ಗೌರವಿಸುವಂತದ್ದು. ಹೀಗಾಗಿ ಆ ಕಾರ್ಯಕ್ರಮದಲ್ಲಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಇನ್ನು ವಿಶೇಷವಾಗಿ ಅವತ್ತಿನ ದಿವಸ ಈ ನಾಡಿನಲ್ಲಿ ಹಾಸ್ಯ ಭಾಷಣಕಾರರಾಗಿ ಅಂತಾರಾಷ್ಟ್ರೀಯ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಶ್ರೀಯುತ ನರಸಿಂಹ ಜೋಶಿ ಅವರು, ಗಂಗಾವತಿ ಅವರು ಕೂಡ ಅವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸುಮಾರು ಅರ್ಧ ದಿವಸ ನಮ್ಮ ಜೊತೆ ಕಳೆದು ನಮ್ಮನ್ನೆಲ್ಲ ನಂದಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜೊತೆಗೆ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಗುರಣ್ಣ ಬಲ್ಗಾಣೂರವರಾಗಿರ್ಬೋದು, ನಮ್ಮ ಜಿಲ್ಲಾ ಸಮಿತಿ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಕುಶಾಲ್ ಗೋಡ್ಕಿಂಡಿ ಅವರು, ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಗದಗ ಜಿಲ್ಲೆಯ ಪ್ರತಿನಿಧಿಯಾಗಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸ್ ವಿಲ್ಗೋಳ್ ಅವರು, ನಮ್ಮ ಶಂಕರ್ ಸೇವಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನರ್ಲೇಕರ್ ಅವರು, ಆಮೇಲೆ ನಮ್ಮ ಗದಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕಿನ ಅಧ್ಯಕ್ಷರು, ಉದಾಹರಣೆ ನಮ್ಮ
ದತ್ತಣ್ಣ ಜೋಶಿ ಅವರಾಗಿರ್ಬೋದು, ಹೀಗೆ ಶಿರಟ್ಟಿ ತಾಲೂಕು ಅಧ್ಯಕ್ಷರುಗಳು, ರೋಣ ತಾಲೂಕು ಅಧ್ಯಕ್ಷರಾಗಿರ್ಬೋದು, ಹೀಗೆ ಎಲ್ಲ ತಾಲೂಕು ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಸಾವಿರಾರು ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಅವತ್ತಿನ ದಿವಸ ಅಲ್ಲಿ ಸೇರಿ ಈ ಕಾರ್ಯಕ್ರಮವನ್ನ ಮಾಡಲಿಕ್ಕಿದೆ. ಉದ್ದೇಶ ಇಷ್ಟೇ, ಮಾಧ್ಯಮದ ಮುಖಾಂತರ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಹತ್ತಾರು ಚಟುವಟಿಕೆಗಳು ಬಹುತೇಕ ಎಲ್ಲರಿಗೂ ತಿಳಿಯಲಿ ಹಾಗೆ ಅನ್ನುವಂಥ ದೃಷ್ಟಿನಲ್ಲಿ ಈ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೇವೆ. ಇನ್ನು ಈ ಸಂದರ್ಭ ಮುಖ್ಯ ಅಂಶವನ್ನು ನಾನು ಸೇರಿಸಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಮೊನ್ನೆ ತಾನೇ ನೂತನವಾಗಿ ಮುಖ್ಯಮಂತ್ರಿಗಳು ಪ್ರಮಾಣವಚನವನ್ನು ಪಡೆದಿದ್ದಾರೆ. ಆ ಸಂಪುಟದಲ್ಲಿ ವಿಶೇಷವಾಗಿ ನಮ್ಮ ಸಮಾಜಕ್ಕೆ ಪ್ರಾತಿನಿಧ್ಯ ಸಿಕ್ಕಿರುವುದಿಲ್ಲ. ನಾನು ಈ ಮಾಧ್ಯಮ ಗೋಷ್ಠಿಯ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ, ಮುಂದಿನ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಪ್ರಾತಿನಿಧ್ಯವನ್ನು ನೀಡಬೇಕು ಹಾಗೆ ಅನ್ನುವಂಥ ಆಗ್ರಹಪೂರ್ವಕ ಒತ್ತಾಯವನ್ನು ಮಾಡ್ತಾ, ಇನ್ನು ಅನೇಕ ಹಿರಿಯರು ತಮ್ಮ ಅಭಿಪ್ರಾಯಗಳನ್ನು ಈ ಗೋಷ್ಠಿಯಲ್ಲಿ ಹಂಚಿಕೋಬೇಕು ಹಾಗೆ ಅಂತ ಹೇಳೋದ್ರ ಜೊತೆಗೆ ಇದಕ್ಕೆ ಮಾಧ್ಯಮದ ಎಲ್ಲ ಸನ್ಮಿತರು ವಿಶೇಷವಾಗಿರ್ತಕ್ಕಂಥ ಪ್ರಚಾರವನ್ನು ನೀಡುವುದರ ಮೂಲಕ ಸಂಘಟನೆಗೆ ಶಕ್ತಿಯನ್ನು ತುಂಬಬೇಕು ಹಾಗೆ ಅಂತ ವಿನಂತಿಯನ್ನು ಮಾಡ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ.